ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ರವಿಚಂದ್ರ ದೇವಪ್ಪ ಮಾದಾರ್ ಎನ್ನುವ ವ್ಯಕ್ತಿಯ ಮೇಲೆ ಬರ್ಬರವಾಗಿ ಕೊಲೆ ಮಾಡಿರ್ತಕ್ಕಂಥ ವ್ಯಕ್ತಿಗೆ, ಕೊಲೆ ಮಾಡಿರ್ತಕ್ಕಂಥ ಮದ್ರಿ ಅವ್ರಿಗೆ ಶಿಕ್ಷೆ ಆಗಲಿ, ಅವೆಲ್ಲ ನಾವು ಬೆಂಬಲವಾಗಿ ಇರ್ತೀವಿ ಅಂತ ಭೀಮರಾಜ್ ಸೇನೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಪದಾಧಿಕಾರಿಗಳು ಬಂದಿರ್ತಾರೆ. ಅವ್ರು ಬೆಂಬಲ ಕೊಟ್ಟಿರ್ತಕ್ಕಂಥ ಅವರೆಲ್ಲರಿಗೂ ನಾವು ಇಲ್ಲಿ ನಮ್ಮ ಮುದ್ದೇಬಿಹಾಳ ತಾಲೂಕಿನ ಸರ್ವ ದಲಿತ ಸಂಘಟನೆ ಮುಖಂಡರುಗಳು ಎಲ್ಲರಿಗೂ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ನಾವೆಲ್ಲರೂ ಅವರಿಗೆ ಬೆನ್ನೆಲುಬಾಗಿ ಇರ್ತೀವಿ. ತಾವು ಹೋರಾಟ ಮಾಡ್ರಿ, ಮುಂದೆ ಅವ್ರಿಗೂ ನಮ್ಮ ಯುವಕರಿಗೆ ನ್ಯಾಯ ಸಿಗೋವರೆಗೂ ನಾವು ನಿಮಗೆ ಬೆನ್ನೆಲುಬಾಗಿ ಇರ್ತೀವಿ ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ. ಅವ್ರಿಗೆ ಅಭಿನಂದನೆಗಳು. ಇಲ್ಲಿ ಬಂದು ಈಗ ನಾವು ಅವರಿಗೆ ಸಾಂತ್ವನ ನೀಡಿರ್ತಕ್ಕಂಥದ್ದಕ್ಕೆ ನಾವು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಇವತ್ತ ನಮ್ಮ ದಲಿತ ಕುಟುಂಬದ ಯುವಕನು ಕೊಲೆ ಆದ್ರೂ ಕೂಡ ಅವರು ಬಂಧಿಸಲು ಹಿಂದೇಟ ಹಾಕ್ಲಾಕತ್ತಾರ. ಅದಕ್ಕೆ ನಾವು ಭೀಮರಾಜ ಸೈನ್ಯ ವತಿಯಿಂದ ಒಂದು SP ಸಾಹೇಬರಿಗೆ ಮನವಿಯನ್ನು ಮಾಡ್ಕೊತಾ ಇದ್ದೀವಿ, ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಅವರನ್ನು ಕೂಡಲೇ ಬಂಧಿಸಬೇಕು, ಅವರಿಗೆ ಇವತ್ತ ಕಾನೂನು ಪ್ರಕಾರ ಶಿಕ್ಷೆಗೆ ಒಳಪಡಿಸಬೇಕು. ಇಲ್ಲವಾದ್ರೆ ನಾವು ಕರ್ನಾಟಕದ ಸರ್ಕಾರಕ್ಕೆ ಇವತ್ತ ಅದು ನಿಮ್ಮ ಕೈಲೇ ನೀಗಲ್ಲಪ್ಪ ಅಂದ SIT ಅಂತಕ್ಕಂಥ ಒಂದು ಸಂಸ್ಥೆಗೆ ವಹಿಸಿ ಅವರಿಗೆ ಶಿಕ್ಷೆಯನ್ನು ನೀಡಲು ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋಕ್ಕೂ ಕೂಡ ಹಿಂಜರಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಈ ಕುಟುಂಬದಲ್ಲಿ ಇವತ್ತ ಆ ಯುವಕನ ಮೇಲೆ ಇವತ್ತ ತಾಯಿ ತಂದೆ ಇವತ್ತ ಅವರ ತಮ್ಮ ಬಂಧು ಬಳಗ ಎಲ್ಲರೂ ಅವಲಂಬನೆಯಾಗಿದ್ದರು. ಇವತ್ತು ಅವನು ಏನಾದರೂ ಇವತ್ತು ದುಡಿದು ಇವತ್ತು ಅವರ ಕುಟುಂಬವನ್ನು ಸಾಕಬೇಕು ಅಂತಕ್ಕಂಥ ವಿಚಾರದಾಗ ಯುವಕ ಮುಂದಾದಾಗ ಆ ಕುಟುಂಬದ ಒಂದು ರುಂಡನ್ನೇ ಕತ್ತರಿಸುವಂತಕ್ಕಂಥ ಒಂದು ಸಂದರ್ಭ ಆಗಿದ್ದು. ಇವತ್ತು ಅವರ ತಂದೆ ತಾಯಿ ಇವತ್ತು ಬೀದಿಗೆ ಬಂದಿರ್ತಾರೆ, ಆ ಮಗುವನ್ನು ಆ ಯುವಕನನ್ನು ಕಳೆದುಕೊಂಡು. ಇಂಥ ಘಟನೆಗಳು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಗುಂಡಾ ರಾಜ್ಯವಾಗಿ ಇವತ್ತು ಪರಿವರ್ತನೆಯಾಗಿದೆ. ಇವತ್ತು ಸಾಕಷ್ಟು ಇಡೀ ಬಿಜಾಪುರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕೊಲೆಯನ್ನು ಆಗ್ತಕ್ಕಂಥದ್ದು, ದಲಿತರ ಮೇಲೆ ದೌರ್ಜನ್ಯ ಆಗ್ತಕ್ಕಂಥದ್ದು ಅದು ಬಿಜಾಪುರ ಜಿಲ್ಲೆಯಲ್ಲಿ. ಇದು ಏನು ಕಾರಣ ಅಂತಕ್ಕಂಥದ್ದು ನಾವೆಲ್ಲರೂ ಆತ್ಮಾವಲೋಕನೆ ಮಾಡ್ಕೋಬೇಕಾಗಿದೆ ಬಂಧುಗಳೇ. ಮುಂದಿನ ದಿನಮಾನದಲ್ಲಿ ಇದನ್ನು ನಾವು ಇಷ್ಟಕ್ಕೆ ಬಿಟ್ಟರೆ ಪ್ರತಿಯೊಂದು ಮನೆಗೂ ಇವತ್ತು ದಲಿತ ಯುವಕರನ್ನು ಕೊಲೆ ಮಾಡಲು ಹಿಂಜರಿಲ್ಲ ಈ ಸಮಾಜದಲ್ಲಿ. ಅದಕ್ಕೆ ನಾವು ಕಾನೂನು ಹೋರಾಟ, ಇದು ಎಷ್ಟೇ ಕಷ್ಟವಾದರೂ ಕೂಡ ಈ ಒಂದು ಕುಟುಂಬಕ್ಕೆ ಒಂದು ನ್ಯಾಯ ಸಿಗುವವರೆಗೂ ಕೂಡ ನಾವೆಲ್ಲರೂ ಭದ್ರಾಗೋಣ. ಇವತ್ತು ಎಷ್ಟೇ ಒಂದು ಕಷ್ಟ ಸಂಕಟಗಳು ರಾಜಕೀಯ ಒತ್ತಡಗಳು ಬಂದರೂ ಕೂಡ ಆ ರಾಜಕೀಯ ಒತ್ತಡಕ್ಕೆ ನಾವು ಮಣಿಯದೆ ಇವತ್ತು ಆ ಯುವಕನಿಗೆ ನ್ಯಾಯ ಒದಗಿಸುವವರೆಗೂ, ಯುವಕರ ಕುಟುಂಬಕ್ಕೂ ನ್ಯಾಯ ಒದಗಿಸುವವರೆಗೂ ಮತ್ತು ಅವರಿಗೆ ಜೀವವಾದಿ ಶಿಕ್ಷೆ ಆಗುವವರೆಗೂ ಕೂಡ ನಾವೆಲ್ಲರೂ ಕೂಡ ನಮ್ಮ ಸಂಘಟನೆ ವತಿಯಿಂದ ನಿಮ್ಮ ಕುಟುಂಬಕ್ಕೆ ಸದಾ ಬೆಂಬಲ ಇರ್ತದೆ. ನಾವು ಇದು ಬೆಂಗಳೂರಿನಲ್ಲಿ ಕೂಡ ಹೋರಾಟವನ್ನು ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶಿವ ನಾಟಿಕರ್ ಅವರ ನೇತೃತ್ವದಲ್ಲಿ ನಾವು ವಿನೂತನ ಹೋರಾಟವನ್ನು ಮಾಡಿ ಈ ಕುಟುಂಬಕ್ಕೆ ನ್ಯಾಯ ಒದಗಿಸಲು ನಾವೆಲ್ಲರೂ ಮುಂದಾಗಿದ್ದೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಆ ಕುಟುಂಬಕ್ಕೆ ನಾವು ಎಲ್ಲರೂ ಇವತ್ತು ಇಲ್ಲಿರ್ತಕ್ಕಂಥ ಎಲ್ಲ ಸಂಘಟನೆಗಳನ್ನು ನಮ್ಮ ಥರ ಬೆಂಬಲವನ್ನು ಘೋಷಿಸಿ ಅವರಿಗೆ ಧೈರ್ಯ ತುಂಬುವುದರ ಮೂಲಕ ಅವರಿಗೆ ನ್ಯಾಯ ಒದಗಿಸೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಬಂಧುಗಳೇ. ಇವತ್ತಿನ ದಿವಸ ನಾನು ಭೀಮರಾಜ್ ಸೇನೆ ರಾಜ್ಯಾಧ್ಯಕ್ಷನಾದ ಶಿವ ನಾಟಿಕರ್ ಇವತ್ತು ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕಿನಲ್ಲಿ ಬರ್ತಕ್ಕಂಥ ನಾಗರಬೆಟ್ಟ ಗ್ರಾಮದಲ್ಲಿ ಒಂದು 25ನೇ ತಾರೀಕಿನಂದು ರವಿಚಂದ್ರ ಮಾದಾರ್ ಅನ್ನುವಂಥ ಯುವಕನಿಗೆ ಮಲ್ಲಿಕಾರ್ಜುನ್ ಮದ್ರಿ ಅನ್ನುವಂಥ ಪ್ರಭಾವಿ ರಾಜಕಾರಣಿನೂ ಮತ್ತು ಗುತ್ತಿಗೆದಾರ, ಅವರ ವೈಯಕ್ತಿಕ ವಿಚಾರಗಳು ಏನಿದ್ದು ಯಾರಿಗೂ ಗೊತ್ತಿಲ್ಲ. ಆದರೆ ಒಬ್ಬ ದಲಿತ ಯುವಕ ಅನ್ನುವಂಥ ವಿಷಯನ ಇಟ್ಕೊಂಡು ಅವರನ್ನು ಅಮಾನುಷವಾಗಿ ಮತ್ತು ಮನಬಂದಂತೆ ಹಲ್ಲೆ ಮಾಡಿ ಅವರನ್ನು ಕೊಲೆಗೈದಿರ್ತಕ್ಕಂಥ ಘಟನೆ ಆಗಿದ್ದು. ಇವತ್ತು ಯಾಕೆ ಈ ಥರ ಆಗಿದೆಪ್ಪ ಅಂತಂದ್ರೆ, ನಮ್ಮ ದಲಿತ ಯುವಕ ಇದ್ದಾನೆ, ಅವ್ರ ಹಿಂದ್ಗಡೆ ಯಾರು ಇಲ್ಲ, ನಾವೇನು ಮಾಡಿದ್ರು ದಕ್ಕಿಸ್ಕೊಳ್ಳೋಂಥ ಕೆಪಾಸಿಟಿ ನಮ್ಮ ಹತ್ರ ಅದ ಅಂತ ಹೇಳ್ತಾರೆ. ಮಲ್ಲಿಕಾರ್ಜುನ್ ಮದ್ರಿಯವ್ರು ಏನಾದ್ರು ತಿಳ್ಕೊಂಡಿದ್ರು ಅಂದ್ರೆ, ಮಲ್ಲಿಕಾರ್ಜುನ್ ಮದ್ರಿಯವರಿಗೆ ಒಂದು ನಾನು ನೇರವಾಗಿ ಉತ್ತರ ಹೇಳ್ತಾ ಇದ್ದೀನಿ. ಅವನು ಎಲ್ಲರೇ ಇರಲಿ, ಅವನು ಎಷ್ಟೇ ಪ್ರಭಾವಿಶಾಲಿಯಾಗಿರಲಿ, ಈ ಕುಟುಂಬದ ಹಿಂದ್ಗಡೆ ಲಕ್ಷಾಂತರ ದಲಿತರ ಯುವಕರಿದ್ದಾರೆ, ದಲಿತ ಸಮಾಜದ. ನೀನೇನಾರೇ ನಿನ್ನ ರಾಜಕೀಯ ಪ್ರಭಾವ ಬಳಸಿಕೊಂಡು ಏನಾರೇ ಈ ಕೇಸ್ ಮುಚ್ಚಾಕ್ಲಕ್ಕೆ ಹೋಗಿದ್ದೇ ಕರೆ ಆದ್ರೆ, ಲಕ್ಷ್ಮಣ್ ನಿಂಬರ್ಗಿ ಸಾಹೇಬರಿಗೆ ಒಂದು ಮನವಿ ನಾನು ಮಾಡ್ತಾ ಇದ್ದೀನಿ. ನೀವು ಬಂದ ಮೇಲೆ ಸುಮಾರು ಕೊಲೆಗಳಾಗುತ್ತವು. ಈ ವಿಷಯನ ಇಟ್ಕೊಂಡು ಯಾರು ಕೂಡ ರಾಜ್ಯ ಮಟ್ಟಕ್ಕಾಗಲಿ, ಮುಖ್ಯಮಂತ್ರಿ ಅವ್ರ ಗಮನಕ್ಕಾಗಿರಲಿ ಮತ್ತು ಗೃಹ ಇಲಾಖೆಗಾಗಿರಲಿ ಹೋಗಿಲ್ಲ. ಆದರೆ ಈ ರವಿಚಂದ್ರನ ಕೊಲೆ ಇಟ್ಕೊಂಡು ನಾವು ರಾಜ್ಯಾದ್ಯಂತ ಹೋರಾಟ ಮಾಡಕ್ಕೆ ಸಿದ್ಧ ಇದ್ದೀವಿ.
ಮತ್ತು ಮಲ್ಲಿಕಾರ್ಜುನ್ ಮದರಿ ಎಷ್ಟೇ ಪ್ರಭಾವಿ ಆದರೂ ಕೂಡ ಯವನ ಆರೋಪಿ ಮಾಡಬೇಕು. ನಮ್ಮ ಹಠ ಅದ, ಯವನ ಆರೋಪಿ ಮಾಡಬೇಕು. ಒಂದು ವೇಳೆ ಈ ಕೇಸಲ್ಲಿ ಯಾರ್ಯಾರು ತಪ್ಪಿಸಿರದವರಿಗೆ ಯಾವುದೇ ಕಾರಣಕ್ಕೂ ಯಾರ ಒತ್ತಡಕ್ಕೆ ಒಳಗಾಗದೇನೆ ಯಾರ್ದು ಹೆಸರು ಬಿಡದೆ ಹಾಗ ಅವ್ರನ್ನ ಎಲ್ಲರನ್ನೂ FIR ಅಲ್ಲಿ ಮತ್ತು ಚಾರ್ಜ್ ಶೀಟ್ ಅಲ್ಲಿ ಅವ್ರ ಹೆಸರು ಬರಬೇಕು. ಒಂದು ವೇಳೆ ಮಲ್ಲಿಕಾರ್ಜುನ್ ಮದರಿ ಅನ್ನುವಂಥ ವ್ಯಕ್ತಿ ಏನಾದರೂ FIR ಅಲ್ಲಿ ಹೆಸರು ಇರಲಿಲ್ಲ ಅಂದ್ರೆ ರಾಜ್ಯಾದ್ಯಂತ ಉಗ್ರವಾಗಿ ಹೋರಾಟ ಮಾಡ್ಲಿಕ್ಕೆ ಭೀಮರಾಜ್ ಸೇನೆ ಅಂತೂ ಕಟ್ಟದ. ನಾವು ಸದಾ ಇವ್ರ ಕುಟುಂಬದಿಂದ ಇರ್ತೀವಿ. ನೀ ಎಷ್ಟೇ ಪ್ರಭಾವಶಾಲಿ ಆಗಿರಲಿ. ಒಂದು SP ಸಾಹೇಬರಿಗೆ ಒಂದು ಮನವಿ ಮಾಡ್ಕೋತಿದ್ದೀನಿ. ಮೊನ್ನೆ ಬೀದರ್ ಜಿಲ್ಲೆಯಲ್ಲಿ ಒಂದು ಯುವತಿ ಮೇಲೆ ಅತ್ಯಾಚಾರ ಮಾಡಿ ಕೊಲೆಗೈದರ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ SP ಅವರು ಕೂಡ ಇದೇ ತರ ದುರಾಡಳಿತ ಮಾಡ್ತಾ ಇದ್ರು. ಅದನ್ನ ನಾವು ಧಿಕ್ಕರಿಸಿ ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟ ಮಾಡಿ ಸಲೀಂ ಸಾಹೇಬರ ಹತ್ರ ಭೇಟಿಯಾಗಿ ಮರುದಿನವೇ CIDಗೆ ವರ್ಗಾವಣೆ ಮಾಡಿಸಿದ್ರು. ನೀವೇನು ಅನ್ಕೊಂಡಿರ್ಬೋದು ಇಲ್ಲಿರ್ತಕ್ಕಂಥ ದಲಿತ ಹೋರಾಟಗಾರಗಳ ಮೇಲೆ ಕೆಲವೊಂದಿಷ್ಟು ಕೇಸ್ಗಳಿರ್ಬೋದು, ಕೆಲವೊಂದಿಷ್ಟು ರೌಡಿ ಶೀಟರ್ ಮಾಡಿರ್ಬೋದು, ಅವ್ರು ಅಂತಿರ್ಬೋದು. ನಾವಂತೂ ಅಂಜಕ್ಕೆ ಸಾಧ್ಯನೇ ಇಲ್ಲ. ಯಾಕಂತಂದ್ರೆ ಅವರು ಹೋರಾಟಗಾರ ಇದಾರೆ. ನಿಮ್ಮಂತ ದುರಾಡಳಿತದಿಂದ ಅವ್ರ ಮೇಲೆ ಸುಳ್ಳು ಕೇಸ್ಗಳನ್ನ ಹಾಕಿ ಅವ್ರು